ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಪಿಡಬ್ಲ್ಯೂಡಿ ಉಪವಿಭಾಗ ಲಿಂಗಸಗೂರು ವತಿಯಿಂದ ಮುದಿಗಲ್ ನಗರದ ವಿವಿಧ ವಾರ್ಡ್ಗಳಲ್ಲಿ ನಗರೋತ್ಥಾನ ಯೋಜನೆ ಅಡಿಯಲ್ಲಿ 2.5 ಕೋಟಿ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗೆ ಶಾಸಕ ಮಾನಪ್ಪ ಡಿ ವಜ್ವಲ್ ಭೂಮಿ ಪೂಜೆ ಮಾಡಿದ್ದಾರೆ. ಇದೇ ವೇಳೆ ಗುಣಮಟ್ಟದ ಕಾಮಗಾರಿ ಮಾಡಬೇಕು ಅಂತ ಶಾಸಕ ವಜ್ವಲ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಟೋಟಲಿ 2.5 ಕೋಟಿ ರೂಪಾಯಿ ಭೂಮಿ ಪೂಜೆಯನ್ನು ನಗರೋತ್ಥಾನದಲ್ಲಿ ಮಾಡಿರ್ತಕ್ಕಂಥದ್ದು. ಬಹುಶಃ ಅದು ಒಂದು 2 ರಿಂದ 3 ತಿಂಗಳೊಳಗೆ ಕೆಲಸ ಕಾಮಗಾರಿ ಪೂರ್ಣ ಆಗಬೇಕು ಅಂತಕ್ಕಂಥದ್ದನ್ನು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಅವರು ಕಾಂಟ್ರಾಕ್ಟರ್ ವತಿಯಿಂದ ಒಳ್ಳೆಯ ಕ್ವಾಲಿಟಿನ ಕಾಂಕ್ರೀಟನ್ನು ಒಳ್ಳೆಯ ಕ್ವಾಲಿಟಿ ವರ್ಕನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ನಮ್ಮ ಮುದುಗಲಲ್ಲಿರ್ತಕ್ಕಂಥ ಸಮಸ್ಯೆ ಭಾಳ ಇಂಪಾರ್ಟೆಂಟ್, ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಕುಡಿಯ ನೀರಿನ ಸಮಸ್ಯೆ. ಈಗಾಗಲೇ ಸರ್ಕಾರಕ್ಕೆ ನಾನು ಭಾಳಷ್ಟು ಮನವಿಯನ್ನು ಕೂಡ ಮಾಡಿಕೊಂಡಿದ್ದೀನಿ. ಹೌಸಲ್ಲಿ ಕೂಡ ಅದರ ಬಗ್ಗೆ ಸಾಕಷ್ಟು ಗಲಾಟೆ ಕೂಡ ನಾವು ಮಾಡಿದ್ದೀವಿ. ಆದರೂ ಕೂಡ ಸರ್ಕಾರ ಇಲ್ಲಿವರೆಗೂ ಕ್ಯಾರಿ ಅಂದಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಮುದುಗಲಲ್ಲಿ ನಾವು ಅಕಸ್ಮಾತ್ ಈ ಬಜೆಟ್ನಲ್ಲಿ ಏನಾದರೂ ಕುಡಿಯ ನೀರಿನ ಯೋಜನೆ ಆಗಲಿ, ಮುದುಗಲ್ ತಾಲೂಕು ಘೋಷಣೆ ಮಾಡೋದ್ರಲ್ಲಿ ಏನಾದರೂ ಕೈ ಬಿಟ್ಟು ಹೋಗಲಿ, ಒಂದೇಳೆ ಏನಾದರೂ ಸರ್ಕಾರ ನಿರ್ಲಕ್ಷ್ಯ ಮಾಡಿದರೆ ಖಂಡಿತವಾಗಿ ಮುದುಗಲಲ್ಲಿ ನಾವು ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತೀವಿ, ಬಿಡಲ್ಲ. ದಿನಾಲೂ 24 ಗಂಟೆ ನೀರು ಕೊಡುವಂಥ ವ್ಯವಸ್ಥೆ ಆಗಬೇಕು. ಇಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಬೇಕು ಮತ್ತು ಬಹುದಿನಗಳಿಂದ ಇರ್ತಕ್ಕಂಥ ತಾಲೂಕು ಏನು ನಮಗೆ ಬೇಡಿಕೆ ಇದೆ ಅದು ಆಗಬೇಕು ಅಂತಕ್ಕಂಥದ್ದು ಸರ್ಕಾರ ಮೇಲೆ ನಮ್ಮ ಮನವಿ ಕೂಡ ಇದೆ. ಒಂದೇಳೆ ನಿರ್ಲಕ್ಷ್ಯ ಮಾಡಿದ್ರೆ ಹೋರಾಟವನ್ನು ಮಾಡ್ತೀವಿ. ಇವತ್ತು ಏನು ಹಿಂದೆ ತಡೆಗೋಡೆ ಮಾಡ್ತಕ್ಕಂಥದ್ದು, ಕೋಟೆ ಪಕ್ಕದಲ್ಲಿ ಕಂದಕದ ಜೊತೆ ಪಕ್ಕದಲ್ಲಿರ್ತಕ್ಕಂಥ ತಡೆಗೋಡೆ ಮಾಡ್ತಕ್ಕಂಥದ್ದು, ಈ ತಡೆಗೋಡೆ ಇದು ಎಸ್ಟಿಮೇಟ್ ಪ್ರಕಾರ ನಡೀತಕ್ಕಂಥ ವರ್ಕ್ ಅಲ್ಲ. ಇದು ಭಾಳಷ್ಟು ರೋಡ್ಗಳನ್ನು ಒತ್ತಿ ಹಾಕಿ ತಮಗೆ ಎಲ್ಲಿ ಅನುಕೂಲ ಬರ್ತದೋ ಅಲ್ಲಿ ಮಾಡ್ಕೊಂಡು ಹೋಗಿರ್ತಕ್ಕಂಥ ವ್ಯವಸ್ಥೆ ಕಾಣ್ತಾ ಇದೆ. ಇದು ಅಧಿಕಾರಿಗಳು ನಾನು ಈಗ ಇನ್ಸ್ಪೆಕ್ಷನ್ ಮಾಡ್ಕೊಡೋದ್ರಿಂದ 100ಕ್ಕೆ 100ರಷ್ಟು ಶುದ್ಧ ತಪ್ಪುಗಳನ್ನು ಐತೆ ಅಂತಕ್ಕಂಥದ್ದನ್ನು ಕಂಡು ಬಂದಿದೆ. ಇದು ಸಾರ್ವಜನಿಕರ ದೂರು ಕೂಡ ಇದೆ ಇದ್ರ ಮೇಲೆ. ಖಂಡಿತವಾಗಿ ಇಲ್ಲಿ ರಸ್ತೆಗಳು ಅಗಲೀಕರಣ ಎಲ್ಲ ಭಾಳಷ್ಟು ಪ್ರತಿ ವರ್ಷ ಲಕ್ಷಾಂತರ ಜನರು ಸೇರಿ ಮೂರಮ್ ಆಗ್ತಕ್ಕಂಥ ಸ್ಥಳ ಇದು, ಪವಿತ್ರ ಸ್ಥಳ ಇದು. ಇಲ್ಲೇ ನಾವು ರೋಡ್ ಒತ್ತಿ ಹಾಕಿ ಜನರಿಗೆ ನಾಳೆ ಕಾರ್ಯಕ್ರಮಗಳು ತೊಂದರೆ ಮಾಡ್ತೀವಿ ಮತ್ತು ಇಲ್ಲಿ ಮೂರಮ್ ಹಬ್ಬಕ್ಕೆ ಇಲ್ಲಿ ಜನರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗ್ತದಂದರೆ ಇದು ನಿಜವಾಗಲೂ ಯಾರು ಒಪ್ತಕ್ಕಂಥದ್ದಲ್ಲ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ನೇರವಾಗಿ ಹೇಳ್ತೀನಿ, ಇಲ್ಲಿ ಈಗ ಸರಿಪಡಿಸ್ಕೊಳ್ತಕ್ಕಂಥ ಅವಕಾಶ ಇದೆ. ಈಗ ಯಾಕಂದರೆ ಈಗ ವರ್ಕ್ ಕಾಮಗಾರಿ ಪ್ರಾರಂಭ ಆಗಿದೆ, ಅದನ್ನು ಸರಿಪಡಿಸ್ತಕ್ಕಂಥ ಅವಕಾಶ ಇದೆ. ಎಷ್ಟು ಮೀಟ್ರ್ ಬಿಟ್ಟು ಮಾಡಬೇಕು ಸೆಂಟ್ರಲಿಂದ ಅಷ್ಟು ಮೀಟ್ರ್ ಬಿಟ್ಟುಗೇಸಿ ಅಲ್ಲಿ ತಡೆಗೋಡೆ ಕಟ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಅಧಿಕಾರಿಗಳು ಒಂದೇಳೆ ನಿರ್ಲಕ್ಷ್ಯ ಮಾಡಿದರೆ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ತಕ್ಕಂಥ ವ್ಯವಸ್ಥೆ ಆಗುತ್ತೆ ಮತ್ತು ಮೇಲಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿ ಅಧಿಕಾರಿಗಳ ಮೇಲೆ ಕ್ರಮ ತೊಗೊಂಡು ಇವ್ರು ಮನೆ ಕಳಿಸೋಂಥ ವ್ಯವಸ್ಥೆ ಖಂಡಿತವಾಗಿ ಮಾಡ್ತೀವಿ. ಮತ್ತು ಏನಾದರೂ ನಿರ್ಲಕ್ಷ್ಯ ಮಾಡಿದ್ರೆ ₹1 ಏನಾದರೂ ಬಿಲ್ಲಿಗೆ ಕೊಟ್ಟರು ಕಾಂಟ್ರಾಕ್ಟರ್ಗಳಿಗೆ ಅಂದರೆ ಅವ್ರ ಮೇಲೆ ಕ್ರಮ ಆಗ್ತೈತೆ. ಅಧಿಕಾರಿಗಳ ಮೇಲೆ ಕೆಲಸಗಳು ಪೂರ್ತಿ ಮಾಡ್ಕೊಂಡು ಕೊಡಲಿ. ಆದರೆ ಈಗಿದ್ದ ಪೋಷಣದಲ್ಲಿ ಏನಾದರೂ ಇವರು ಯಾಕಡೆ ಬಳಿ ಎದ್ದೊತ್ತದ್ದು ಕಟ್ಟಿ ಹಾವು ಎಣೆ ಆಟ ಮಾಡಿದಂಗೆ ಕಂಪ್ಯೂಟರ್ ಕಟ್ಟಿ ಇವ್ರು ಏನಾದರೂ ಬಿಲ್ ತೊಗೊಂಡು ಹೋದರೆ ಅಧಿಕಾರಿಗಳ ಮೇಲೆ ಅಂತೂ ಕ್ರಮ ಆಗೋದು ಖಂಡಿತವಾಗಿ. ಅದ್ರ ಬಗ್ಗೆ ನಾವು ಸೀರಿಯಸ್ ಆಗಿ ಮೇಲಧಿಕಾರಿಗಳು ಕಂಪ್ಲೇಂಟನ್ನು ಮಾಡತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಇದ್ರ ಬಗ್ಗೆ ಸ್ಪೆಷಲ್ ಕಾಳಜಿನೂ ತೊಗೊತೀವಿ. ಈ ಸಂದರ್ಭದಲ್ಲಿ ಬಿಜೆಪಿಯ ಜಿಲ್ಲಾಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ, ತಾಲೂಕಾಧ್ಯಕ್ಷ ಕೆ ನಾಗಭೂಷಣ್, ಮುದಗಲ್ ಮಂಡಲ ಅಧ್ಯಕ್ಷ ಹುಲ್ಲೇಶ ಸಾಹುಕಾರ್, ನಗರ ಘಟಕ ಅಧ್ಯಕ್ಷ ಕರಿಯಪ್ಪ ಯಾದವ್, ಫಕೀರಪ್ಪ ಕುರಿ, ನಾಗರಾಜ್ ತಳವಾರ್, ಮುಖ್ಯಾಧಿಕಾರಿ ಪ್ರವೀಣ್ ಕುಮಾರ್ ಬೋಗಾರ್ ಸೇರಿ ಮುಂತಾದವರು ಹಾಜರಿದ್ದರು. ಬಸವರಾಜು ಹೊನ್ನೂರು, ಟಿವಿ 20 ಕನ್ನಡ, ಲಿಂಗಸಗೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.